ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಪ್ರಾಫಿಟ್. ಗ್ಲೋಬಲ್ ಮಾರ್ಕೆಟ್ ಎಲ್ಲ ಮಿಕ್ಸ್ಡ್ ರಿಯಾಕ್ಷನ್ ಅಂತ ತೋರಿಸಿದ್ರು. ಇಂಡಿಯನ್ ಮಾರ್ಕೆಟ್ ಮಾತ್ರ ಒಂದು ಬಿಗ್ ಫಾಲ್ ಅಂತಾನೆ ಹೇಳ್ಬೋದು. 225 ಪಾಯಿಂಟ್ಸ್ ನಿಫ್ಟಿ ಲಾಸ್ ಅಲ್ಲೇ ಕ್ಲೋಸ್ ಆಗಿದೆ. ಅದಕ್ಕೆ ಮೇನ್ ರೀಸನ್ ಏನು? ಎಲ್ಲ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ ಅಲ್ಲಿ ಹೇಳ್ತಾ ಇರೋದು ಡಿಸೆಂಬರ್ 10th ಫೆಡ್ ಮಾನಿಟರಿ ಪಾಲಿಸಿ ಇದೆ ಅಂತ. ಮಾನಿಟರಿ ಪಾಲಿಸಿ ಜೊತೆಗೆ ಈಗ ಜೈಶಂಕರ್, ಫಾರಿನ್ ಮಿನಿಸ್ಟರ್ ಜೈಶಂಕರ್ ಏನ್ ಹೇಳ್ತಾರೆ, ಎಲ್ಲ ಟ್ಯಾರಿಫ್ ಡೀಲ್ಸ್ ಕ್ಲಿಯರ್ ಆಗ್ತಾವ ಈ ವೀಕೆಂಡ್ ಅಲ್ಲಿ ಅಂತ ಹೇಳಿದ್ರೆ ಆಗಬಹುದು, ಡೀಲ್ ಏನೂ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವುದೇ ಒಂದು ಕ್ಲಾರಿಟಿ ಇಲ್ಲ, ಎಲ್ಲ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಆದ್ರಿಂದ ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು ಸೆಲ್ಫ್ ಪ್ರಾಫಿಟ್ ಬುಕಿಂಗ್ ಆಗ್ತಾನೆ ಇದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ರುಪಿ ವೀಕ್ ಆಗಿ ಟ್ರೇಡ್ ಆಗ್ತಾ ಇದೆ. 90 ಎಬೋ, ಲಾಸ್ಟ್ ವೀಕ್ ಅಲ್ಲಿ 90 ಎಬೋ ಹೋಗಿ ವಾಪಸ್ ಬಂದಿತ್ತು, ಆದ್ರೆ ಎಗೈನ್ 90 ಎಬೋ ಟ್ರೇಡ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಡೌಜನ್ ಮಾರ್ಕೆಟ್ ರಾತ್ರಿ 215 ಪಾಯಿಂಟ್ ಲಾಸ್ ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಬೆಳಿಗ್ಗೆ ಏಷ್ಯನ್ ಮಾರ್ಕೆಟ್ಸ್ ವೀಕ್ ಆಗಿ ಫ್ಲಾಟ್ ವೀಕ್ ಆಗಿ ಟ್ರೇಡ್ ಆಗ್ತಾ ಇದೆ. ನಿನ್ನೆ ಫಾರಿನ್ ಇನ್ಸ್ಟಿಟ್ಯೂಷನ್ 655 ಕ್ರೋರ್ಸ್ ನ ಸೆಲ್ ಮಾಡಿದ್ರೆ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಅವರು 2542 ಕ್ರೋರ್ಸ್ ನ ಬೈ ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆ ಗಿಫ್ಟ್ ನಿಫ್ಟಿ 25,956 ಅಲ್ಲಿ ಕ್ಲೋಸ್ ಆಗಿದೆ. ಇನ್ನು ನಿಫ್ಟಿ 225 ಪಾಯಿಂಟ್ಸ್ ಲಾಸ್ ಆಗ್ಬಿಟ್ಟು 25,960 ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ನಿಫ್ಟಿ ವೀಕ್ ಆಗಿ ಓಪನ್ ಆಗುತ್ತೆ. ನಿಫ್ಟಿ ಎಬೋ 26,000 ಇದ್ರೆ ಮಾತ್ರ ಬೈಯಿಂಗ್ ಇರುತ್ತೆ, ಇಲ್ಲ ಅಂದ್ರೆ ವೀಕ್ ಆಗಿರುತ್ತೆ ಅಂತ ಹೇಳ್ಬೋದು. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 26,100 ಆಗಿದೆ. ಸಪೋರ್ಟ್ ಬಂದ್ಬಿಟ್ಟು 25,900 ಫಸ್ಟ್ ಸಪೋರ್ಟ್ ಆದ್ರೆ, ಸೆಕೆಂಡ್ ಸಪೋರ್ಟ್ ಬಂದ್ಬಿಟ್ಟು 25,750 ಆಗಿದೆ. ಇನ್ನು ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ 538 ಪಾಯಿಂಟ್ ಲಾಸ್ ಆಗ್ಬಿಟ್ಟು 59,239 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 59,800 ಇದ್ರೆ, ಸಪೋರ್ಟ್ ಬಂದ್ಬಿಟ್ಟು 58,900 ಇದೆ. ಇನ್ನು ಸೆನ್ಸೆಕ್ಸ್ ನೋಡೋದಾದ್ರೆ 610 ಪಾಯಿಂಟ್ಸ್ ಲಾಸ್ ಆಗ್ಬಿಟ್ಟು 85,000 ಅಲ್ಲಿ ಕ್ಲೋಸ್ ಆಗಿದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 85,300 ಆಗಿದೆ. ಸಪೋರ್ಟ್ ಬಂದ್ಬಿಟ್ಟು 84,700 ಆಗಿದೆ. ಸೆಕೆಂಡ್ ಸಪೋರ್ಟ್ 84,400 ಆಗಿದೆ. ನಿಫ್ಟಿ ಫ್ಲಾಟ್ ಅಂದ್ರೆ ವೀಕ್ ಆಗಿ ಓಪನ್ ಆಗುತ್ತೆ. ಇನ್ ಕೇಸ್ ಗ್ಯಾಪ್ ಡೌನ್ ಆಗ್ಬಿಟ್ಟು ಸ್ಟೇ ಆದ್ರೆ ಮಾತ್ರ ವಾಪಸ್ ಬರುತ್ತೆ, ಇಲ್ಲಾಂದ್ರೆ ವೀಕ್ ಆಗಿ ಇರೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ಬೋದಾಗಿದೆ. ಸೊ ನೀವು ಇದ್ರ ಬಗ್ಗೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.